ನನ್ನ ಮಗಳ ಸಾಲಿ ಕೈಲಿ ಶಾಣಾಗಲಿ ಭೂಮಿ ಕೊಡು ರೈತರು ಕೊಡ್ತೀನಿ ಅನ್ನೋಂಥ ಬುದ್ಧಿ ನಿಮಗೆಲ್ಲರಿಗೂ ಬಂತು. ನಿಮ್ಗೆಲ್ಲರಿಗೂ ಬಂದ ಆ ಬುದ್ಧಿ ನಿಮಗೆ ಬರ್ತಂದ್ರೆ ನಮ್ಮ ಹಳ್ಳಿಗಳು ಮಣಿಗಳು ಚಂದ ಆಗ್ತಾವ. ಮತ್ತು ನೀವೆಲ್ಲರೂ ನಮ್ಮ ಹುಡಿ ಕಟ್ಟತ್ರಿ ನಾನು ನೌಕರಿ ಕೊಡ್ತೀನಿ, ನಮ್ಮ ಹುಡಿ ಕಟ್ಟತ್ರಿ ನಾನು ನೌಕರಿ ಕೊಡ್ತೀನಿ. ಆ ನೌಕರಿ ಸಿಗುವಾಗ ಆಕೆ ಗಂಡ ಸಿಗುವಾಗ ಹುಡುಗಿ ಹೋಗ್ಯಾಕೆ ಹುಡುಗ ಹೊಡಿ ಇದನ್ನ ಹೇಳತ್ತು. ದಯಮಾಡಿ ನೀವು ನಿಮ್ಮ ಮಕ್ಕಳನ್ನ ನೀವು ಶಾಲೆ ಕಳಿಸ್ರಿ, ಅವ್ರು ಓದ್ತಿಕ್ಕ ಕಳಿಸ್ರಿ. ಎಲ್ಲಿ ತಕ್ಕಂದ್ರೆ ನಮ್ಮ ಹಿರಿಯರ ಮಾತು ಶಾಣ್ಯಾಗ ಇದ್ದಿದ್ದಿಲ್ಲನ್ರಿ. ಹೆಣ್ಣು ಮಕ್ಕಳು ಎಲ್ಲಿ ಹೊರಗೆ ಕಳಿಸ್ತಿದ್ದಿಲ್ಲ. ಹೆಣ್ಣು ಮಕ್ಕಳು ಅಂತ 16 ವರ್ಷಗಳ ಲಗ್ನ ಮಾಡಿ ಗುಡಿಯ ತಪ್ಪ ಪಲ್ಯ ಮಂದಿ ತೋರಿಸ್ತಿದ್ದಿಲ್ಲ. ಹೆಣ್ಮಾರು ಗಂಡ ಕೈಗೊಂಡಲ್ಲ ಲಗ್ನ ಮಾಡಿ ಗಂಡ ಮನೆ ಕಳಿಸ್ಬಿಡ್ತಾರೆ. ಈಗ ಎಲ್ಲರೂ ಶಾಲೆ ಕಲ್ಸಕ್ಕೆ ಹೋಗ್ಯಾರು. ಶಾಲೆ ಕಲ್ತಾಗ ಭಾಳ ಹೊಳಿಗೆ ಬರ್ತಾವೆ ಗೊತ್ತಿಲ್ಲ. ಶಾಲೆ ಕಲ್ಸಾಕತ್ತೀವಿ, ನಮ್ಮೊಬ್ರಿಗೆ ಗೊತ್ತಾಗಲ್ಲ, ಅವ್ರೊಬ್ರಿಗೆ ಗೊತ್ತಾಗಲ್ಲ. ಮಾನ ಯಾರು ಹೋಗ್ತಾರೋ ಒಬ್ಬರಿಗೆ ಗೊತ್ತಾಗಲ್ಲ. ಮಾನ ಮರ್ಯಾದೆ ಐತೋ ಇಲ್ವೋ ಅಂತ ಸಮಾಜದಲ್ಲಿ ನಾವೆಲ್ಲ ಬಂದೇವಿ. ನೀವೆಲ್ಲರೂ ಒಂದೇನಂದ್ರೆ ಯಾರ ಕಡೆ ನೌಕರಿ ಅವ್ರ ಕಡೆದಂತೂ ಏನೂ ಆಗುದಂದ್ರೆ ಅವರೆಲ್ಲ ನೀವು ಹೆಂಗತ್ತೀರಿ ಹಂಗೆ, ನೀವು ಹೆಂಗತ್ತೀರಿ ಹಂಗೆ ಆಗೋದಂತೆ ಆಕತಿ. ನೀವೇನಾರು ಗಟ್ಟಿ ಅಂದ್ರೆ ನಮ್ಮ ರೈತರ ಮನಿ ಅವರು, ರೈತರ ಮನಿ ಅವರು, ರೈತರ ಮಕ್ಕಳು, ರೈತರ ತಾಯಿ ತಂದಿ ನೀವಿದ್ರೆ ಗಟ್ಟಿ ಆದ್ರೆ ಸಮಾಜ ಗಟ್ಟಿ ಆಗತಿ. ಈ ಸರ್ಕಾರದವರಿಂದ ಏನೇನೋ ಗಟ್ಟಿ ಆಗುದಿಲ್ಲ, ಇವರಿಂದ ಏನೂ ಗಟ್ಟಿ ಆಗುದಿಲ್ಲ. ನೀವು ಸಮಾಜ ಗಟ್ಟಿ ಆಗಬೇಕು. ನಮ್ಮ ಮಗಳನ್ನ ನಾವು ರೈತರಿಗೆ ಕೊಡ್ತೇವೆ, ನಮ್ಮ ಮಗಳನ್ನ ನಮ್ಮ ತಮ್ಮ ಕೊಡ್ತೇವೆ, ನಮ್ಮ ಅಣ್ಣ ಕೊಡ್ತೇವೆ ಅಂತ ಹೇಳಿ ಎಲ್ಲ ಚಂದ ಆಗ್ತೈತಿ. ಎಲ್ಲ ಬರಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಚೇರಿಗೆ ವಕೀಲ್ ಹಿಡ್ಕೊಂಡ್ಬರೋರಿಗೆ ಇವ್ರಿಗೆ ಕೊಡೋದಾಗೈತಿ ಎಲ್ಲ ಆಗಬೇಕು. ಅವರ ಹೊರಕ್ಕೆ ಸಿಗುವ ಅದಕ್ಕೆ ಪಡೆದ ಮಗನ ನಾನು ಜನ್ಮ ಹಾಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡ ಕಲಿಗರು ಪ್ರಜಾಪಾಲಕರಾಗಿ ಮೇಟಿ ವಿದ್ಯಾ ವಲಸಿದ ಜೀವಗ್ರಹಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವ ಸ್ವಲ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವಳ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕಟ್ಟಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಜಾರಿ ಕಟ್ಟಿಸಿದಾರು, ಬಾಳಿ ಬದಲಿ ಕಪ್ಪು ಮೊದಲ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ಕರೆ ಕಟ್ಟಿ ಆದ ತಯಾರು. ಲಕ್ಷ್ಮಿ ಹತ್ತಿ ಅಪ್ಪನ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋತು ಇಲ್ಲದ ದುಡಿಯವರು. ಅಕ್ಕಡ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅದರ ಮೂಲ ತೆಗೆದ ಶುದ್ಧ ಕಾವಿ ನೀಡಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ಲಿಗ ಹೆಚ್ಚ ಲೌಕಿಕರು, ಕಾಯ್ದೆ ಕಾವು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದಾಗಿ ಅವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾನ ಮಾತ್ರ ನಾವು ಹಾಡಲ್ಲ, ನದಿಗಾಗಿ ಪತ್ತಾನ ಹುಡುಕಾವರು. ಮೂಗು ಇಲ್ಲದ ನದಿ ಯಾವ ಇಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಒಂದು ಊರಾಗ ಒಬ್ಬ ಮುಲಕಿದ್ದ ಈ ಮುಲಕ ಗೆಂತಂದ. ಆಗಿನ ಹಳಿ ನದಿ ಗೆಂತನ ಅಂದ್ರೆ ಭಾಳ ಗಟ್ಟಿ ಗೆಂತನ ಇತ್ರಿ. ಈಗಿನ ಹಂಗ ತುಲೇ ರಾಮರಾಮ ಗೆಂತನಲ್ಲ. ಅವಾಗ ಗೆಂತನ ಕಟ್ಟಿದ್ರೆ ಅವ್ರ ಬೆಳಗ್ಗೆ ಏನಾರ ಎಸ್ ಕಟ್ಟಾರ ಅವ್ರು ನೋಡ್ತಿದ್ರು, ಅವ್ರ ಬೆಳಗ್ಗೆ ಏನಾರ ಅವ್ರು ಮಾಡ್ತಿದ್ರು, ಅವ್ರ ಮಕ್ಕಳಿಗೆ ಏನಾರ ಅವ್ರು ಮಾಡ್ತಿದ್ರು. ಅಂತ ಗೆಂತನ ನಮ್ಮ ಹಿಂದಿನ ಮಂದಿಗೆ ಇತ್ತು. ಯಾವ ಕುಲ ನೆಲಿ ಆ ಜಾತಿ ಈ ಜಾತಿ ಇಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಜೊತೆ ಇರ್ತಿದ್ರು. ಇರ್ತಿದ್ರು ಈಗೂ ಅದಾಗ ಒಮ್ಮೆ ಇರ್ತಾರ ಒಮ್ಮೆ ಇರಂಗಿಲ್ಲ. ಅವಾಗಿದ್ರು. ಇದ್ದಾಗ ಅವ ಗೆಳ್ತಾನ ಅವ ಸಾಯಕ್ಕೆ ತಯಾರಾದ. ಜಯ ಕರ್ಸಿದ. ಯಾಕೆ ಏನು ನನ್ನ ಮಕ್ಕಳದಾವ, 4 ಮಕ್ಕಳದಾವು, ಒಟ್ಟ ದುಡಿಯಾಕೆ ಹೋಗೋದು, ಏನು ಮಾಡೋದು ಮತ್ತು ನನ್ನ ಮಕ್ಕಳು ಹೆಂಗೆ ನಾನು ಬೇಕಿ ಹಚ್ಚಪ್ಪ ಅಂತೇಳಿ ಅವನ ಕೈ ಮೇಲೆ ಕೈ ಹಾಕಿ ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿದ. ಇವ್ರು 4 ಮಂದಿ ಗಂಡು ಮಕ್ಕಳಿದ್ರು. ಇವ್ರು 4 ಮಂದಿ ಹಂಗ ಕಾಮ್ಗತ್ತಿದ್ರು, ಊರಾಗ ಅಡ್ಡಾಡ್ತಿದ್ರು. ಏನೇನು ಗೊತ್ತಾಗ್ತಿದ್ದಿಲ್ಲ. ಯಾಕೆ ಏನು ಮಾಡಕ್ ಹತ್ತೀರಿ ಅನ್ನೋ ಒಂದು ತಿಂಗಳೆಲ್ಲ ಆದಿಲ್ಲ. ಮತ್ತು ಹಿಂಗ ಮತ್ತೆ ನಿಮ್ಮಪ್ಪ ಮತ್ತು ಹೊಲಕ್ಕೆ ಹೋಗಿದ್ರು, ಏನು ಗೊತ್ತಿ ಹೊಲಕ್ಕೆ ಹೋಗಿಲ್ಲ. ಈ ನಿಮ್ಮಪ್ಪ ಹೊಲದಾಗ ಒಂದು ಗಂಟು ಇಟ್ಟು ಬದುಕಿಟ್ಟು ನಿಂತಿದ್ದ, ಮತ್ತು ಏನಾರು ಹಾಕಿ ನೋಡಲಿ ಅನ್ನೋ ಮುದುಕ ಹಾಕಿ ಗಂಟಂದ್ರೆ ಕೇಳಿದ್ರೆ ನಾವು ಕೇಳ್ಕೊಳ್ತೀವಿ. ಮನುಷ್ಯ ಒಂದೊಂದು ಬುದ್ಧಿ ತಗೊಂಡು 4 ಮಂದಿ ನಟ್ಟು ಕೈ ಹಾಕಿಬಿಟ್ಟು ಹೊಲ ತುಂಬ ಕರಿಕೆ ಆಗಿತ್ತು.
ನಟ್ ಕಡಿಯಕ್ಕೆ ಹಾಕಿದ್ರು. ನಟ್ ಕಳೆದು ನಾಲ್ಕು ಮಂದಿ ಬುದ್ಧಿ ಹಚ್ಚಿ ಒಂದು ವರ್ಷದಾಗ ಹೊಲ ಹಸರು ಮಾಡಿಬಿಟ್ಟು ಹೊಲ ಹಸರು ಮಾಡಿ ಬಿದ್ದಿದ್ರು. ಗಳೆ ಕರ ಹತ್ತಕ್ಕೆ ನೋಡಲ್ಲ, ಗಳೆ ಹತ್ತಿಲ್ಲ, ಹರಿಗಿರ ಕಸ ಆರಿಸಿದ ಎಲ್ಲ ಮಾಡಿ ಹಸ ಮಾಡಿ ಚಲೋತ್ತಾಗಿ ಮಳೆ ಆಯ್ತು. ಭೂಮಿಗೆ ಬಿತ್ತಿದ ಜೋಳ ಕೂರಿಗೆ ಹತ್ತಕ್ಕೆ ನೋಡಿದ್ರು ಭೂಮಿಗೆ ಬೆತ್ತರೆ ಅಲ್ಲ, ಕೂರಿಗೆ ಹತ್ತಕ್ಕೆ ನೋಡಿದ್ರು ಬೆತ್ತರನ್ನು ಹೊಲ ಬಿತ್ತಿದ್ರು. ಮತ್ತೆ ಹತ್ತಲೇ ಇಲ್ಲ ಅಂದ್ರೆ ಹೊಲ ಎಡಿ ಮಾಡಿ ಹತ್ತಕ್ಕೆ ಎಡಿ ಹೊಡೆದು ಎಲ್ಲ ಬಾಬು ಮುಂದೆ ಎಲ್ಲ ಮಾಸಿ ಸುತ್ತ ಹೊಲಕ್ಕೆ ಮತ್ತೆ ಏನು ಮಾಡಿದ್ರು ನಮ್ಮ ಅಪ್ಪನ ಹೊಲಕ್ಕೆ ಹತ್ತಿಲ್ಲ ಅಂದ್ರು. ಹೌದಾ ನಡ್ರಿ ಹೊಲಕ್ಕೆ ನಾಲ್ಕು ಮೂಲಿ ಹೋಗಿ ನಿಂತು ನೋಡಿದ ಈ ಅತಿ ತೆನಿ ಜೋಳ ತುಂಬಿ ತುತ್ತು ಅಂಕಲ್ನಾಗ ಹೋಗಿ ನಿಂತ ಅಲ್ಲೇ ಬದುಕು ಒಟ್ಟು ಇಲ್ಲೇ ಐತಲ್ಲ, ಬದುಕು ಇಲ್ಲೇ ಐತಲ್ಲ ಅಂತ ನಿಮ್ಮ ಅಪ್ಪ ಬಿಟ್ಟು ಬದುಕಿದ. ಭೂಮಿ ಹೊತ್ತು ನಾಲ್ಕು ಮಂದಿ ಸಮ ಬೆಳೀತಿ ರಾಶಿ ಮಾಡಿದ್ರೆ 100 ಚೀಲ ಜೋಳ ರಾಶ ಅದು ಹಂಗಾಡ್ತಿರ್ಲ. ಹಿಂಗೆ ದಗಕ್ಕೆ ಹಚ್ಚಿ ಉದ್ಯೋಗ ಹಚ್ಚಿ ಅವನ್ನ ಬದುಕಿಸುವಂತಾರು ಒಬ್ಬರು ಬುದ್ಧಿ ಹೇಳೋರ್ಗೆ ಈ ಸಮಾಜ ಎಲ್ಲರೂ ಯಾರು ಕಲ್ತು ಬಂದಿಲ್ಲ. ಈಗ ನೋಡಿ ನಾ ಇವತ್ತೇನು ನಿಮ್ಮ ಮುಂದೆ ಹೇಳ್ತೀನಿ, ಇವತ್ತೆಲ್ಲ ಸಮುದಾಯವನ್ನು ಮಾತು ಹೇಳ್ತೀನಿ. ನಮ್ಮವ್ವ ನನ್ನವ್ವ ಅಪ್ಪ ಸತ್ತ ಇವತ್ತಿಗೆ 20 ವರ್ಷ ಆಗ್ತದೆ. ನನಗೊಬ್ಬ ನನ್ನ ಜಾಕ್ ಮೇಲೆ ನೋವು ಅದ ಇದೆ ನನ್ನ ಜಾಗಿ ಮಾಡಿ ನಾನು ಬೆಳೆ ಹೊಡೆಯವ ಊರು ನನಗೆ ಗೊತ್ತಿದ್ದಿದ್ದಿಲ್ಲ, ನನಗೇನೂ ಗೊತ್ತಿದ್ದಿದ್ದಿಲ್ಲ. ಅಂಥದ್ರಾಗ ನನ್ನ ಕವಿ ಮಾಡಾಕ, ನನಗೆ ಧೈರ್ಯ ತುಂಬಾಕ, ನಾನು 4 ಮಂದಿ ಒಳಗೆ 10 ಮಂದಿ ಅಡ್ಡಾಡಕ ಇವತ್ತು ನೋಡಿ ಎಷ್ಟು ಭಾಗ್ಯ ಸಿಕ್ಕೈತಿ ಅಂದ್ರೆ ಇಷ್ಟು ಕಾರ್ಯಕ್ರಮ ನೋಡಿದ್ದೀರ. ಇವತ್ತು ಎತ್ತಾಗ ಎಲ್ಲ ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಕಾರ್ಯಕ್ರಮ ನಮ್ಮವ್ರು ನಿಂತು ಕೂತು ನೋಡಲಿಲ್ಲ ನನಗೆ, ಅದು ದೊಡ್ಡ ಸಂತೋಷ. ನನ್ನ ಬಾಕಿ ಮಾಡಿ ನನ್ನ ದೊಡ್ಡವನ್ನ ಮಾಡಿ ಸಮಾಜದಾಗ ನನ್ನ ಒಬ್ಬನ ಅಲ್ಲಿ ಕುಂದಿರಿಸಿ ತಳ ಕೂತು ನೋಡಿರಲ್ಲ, ಇದಕ್ಕೆ ಆ ತಾಯಿ ಋಣ ಅಂತಾರ. ತಾಯಿ ಋಣ ನಾನು ಮುಂದೆ ಹೇಳ್ತೀನಿ, ಯಾರೂ ತೀರ್ಸಕ್ಕಾಗಿಲ್ಲ. ಈ ಜಗತ್ತಿನಾಗ ತಾಯಿ ಋಣ ಯಾರಿಗೂ ತೀರ್ಸಕ್ಕಾಗಿಲ್ಲ. ಆದರೂ ನಮ್ಮವ್ರು ನನ್ನೆಲ್ಲ ಜಾಕ್ ಮಾಡಿ ಹಾಕಿದ ಮುಂದೆ ಇವತ್ತ ನನ್ನ ಹರತಾಯಿ ತಂಗಿ ತೀರ್ಕೊಂಡು ಆಕೆ ನನ್ನ ಜಾಕ್ ಮಾಡಿ ಹಾಕಿ ನನಗೆ ಧೈರ್ಯ ಕೊಟ್ಟಾಕಿ 4 ದಿಕ್ಕಿಗೆ ಅಡ್ಡಾಡಕ್ಕೆ ಹಚ್ಚಿದಾಕಿ ಒಬ್ಬಾಕಿ ನನ್ನ ಕೂತು ನೋಡಿರಲ್ಲ. ನಾವು ಎಷ್ಟು ವರ್ಷ ಫಂಕ್ಷನ್ ಮಾಡಿದ್ದು ಸ್ವಾರ್ಥಕ್ಕಿಂತ ಇವತ್ತು ಭಾಳ ನನ್ನ ಹಿರಿತು ಇವತ್ತು ಸಂತೋಷ. ಆ ಸಂತೋಷ ನಿಮ್ಮನ್ನು ಹಚ್ಚ ನನ್ನ ಇಲ್ಲಿ ಕರೆಸಿ ಕೇಳಿಂದ ನೀವೆಲ್ಲ ಮಾತಾಡಕ್ಕೆ ನಿಮಗೂ ಒಂದು ವರ್ಷ ಅಂತ ಹೇಳ್ತೀನಿ. ನಮ್ಮ ತಾಯಿಯವ್ರ ಕರೆಸಿದ್ದೀನಿ. ಅದಕ್ಕೆ ತಾಯಿ ಋಣ ಎಂಥದ್ದು ಅಂದ್ರೆ ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ನಿಮ್ಗೆಲ್ಲ ಲೆಕ್ಕಲ್ಲಿ ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ಈ ಭೂಮಿ ಮೇಲೆ ತಾಯಿನ ದೇವರು ಅಂತ, ಭೂಮಿ ಮೇಲೆ ತಾಯಿನ ದೇವರು ಅಂತ. ಅದಕ್ಕೆ ದೇವರ ಗರ್ಭಗುಡಿ ಆಗಿದ್ದ, ದೇವ್ರ ಗರ್ಭಗುಡಿ ಹಾಕುತ್ತ ನಮ್ಗೆ ಹೊರ ಕೊಡ್ತೈತಿ. ಹಳದ ತಾಯಿ ತನ್ನ ಗರ್ಭದಾಗ ಇಟ್ಕೊಂಡು ನಮ್ಮನ್ನು ಜಾಕ್ ಮಾಡ್ತಾಳ, ಅದಕ್ಕೆ ತಾಯಿ ದೇವರು ಅಂತ ನಮ್ಮ ಹಿಂದೆ ಹೇಳಿ ಹೇಳ್ಯಾರ. ಅದಕ್ಕೆ ಇವತ್ತೆಲ್ಲರೂ ನೀವೆಲ್ಲರೂ ಕಲ್ತವ್ರು ಶಾಣ್ಯರು ದೊಡ್ಡವರು ಎಲ್ಲರೂ ಅದರ ಒಂದು ನಿರ್ಮಾಣ ಭೂಮಿ ತಾಯಿ ಒಳಗೆ ಯಾರು ನಂಬಿದ್ರಿಂದ ದೂರ್ತಾರೆ. ಈ ಸುಳ್ಳ ಗೊಬ್ಬರ ಹಾಕ್ಬೇಡ, ಮತ್ತು ಗೊಬ್ಬರದಿಂದ ಭಾಳ ಭೂಮಿಗೆ ರೋಗ ಬರಾಕತ್ಯಾವ. ನಿಮ್ಮ ಮುಂದೆ ಹೇಳ್ತೀನಿ, ರೋಗ ಎದಕ್ಕೆ ಬರಾಕತ್ಯಾವ ಕೇಳಿ. ರೋಗಿನ ತವ್ರ ಮೀನಿನ ಈ ಅಶುದ್ಧಿ ಆಗೈತಿ, ರೋಗಿನ ತವ್ರ ಮೀನಿನ ಅಶುದ್ಧಿ ಆಗೈತಿ. ಏನು ಅಂದ್ರೆ ನಾವು ಈ ಸುಳ್ಳ ಅರ್ಬಿ ಹೊಡಕತ್ತೇವೆ. ಕಾಟನ್ ಅರ್ಬಿ ನಮ್ಮ ಹಿಂದೆ ನೀರ ಕಾಟನ್ ಅರ್ಬಿ ತೊಡ್ಕೋತಿದ್ರ. ಆ ಅರ್ಬಿ ತೊಡ್ಕೊಂಡ್ರೆ ಬ್ಯಾಸಿಗೆ ತಂಪಾಕಿತ್ತು, ಬ್ಯಾಸಿಗೆ ಒಳಗೆ ತಂಪಾಕಿತ್ತು, ಮಳೆಗಾಲದಾಗ ಬೆಚ್ಚಗಾಕಿತ್ತು. ಆ ಕಾಟನ್ ಅರ್ಬಿ ಅಂತ ಶಕ್ತಿ ಇತ್ತು. ಅವ ನಾವು ತಿಂಡ್ಯಾಗ ಹೋದ್ವು ಅದು ಎಲ್ಲಿ ಗಳೆ ಹೊಡಕ್ಕೆ ಹೋದಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ನಾವು ಈ ಯಾವ ಈ ದಿನದಾಗ ಗಳೆ ಹೊಡಕ್ಕಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ಹೊಲ್ದಾಗ ಅಷ್ಟು ಬೆಚ್ಚಗಿರ್ತಿದ್ವು. ಅರ್ಬಿ ಮಣಿಗಳು ಎಂತಾವಿತ್ತು ಅವೆಲ್ಲ ಜಂತಿ ಪಲ್ಲಿ ಪಳಸಾಲಿ ಮಣಿಗಳು ಇರ್ತಿದ್ವು. ಆ ಮಣಿಗಳು ಎಂತಾವಿರ್ತಿದ್ವು ಅಂದ್ರೆ ಬ್ಯಾಸಿಗೆಯಾಗ ತಂಪಾಕಿತ್ತು, ಮಳೆಗಾಲದಾಗ ಬೆಚ್ಚಗಾಕಿತ್ತು, ಥಂಡಿನಿಂದ ಬೆಸಾಲ್ ಕಾವು ಹಾಕಿದ್ವು. ಅಂತ ಮಣಿಗಳಿತ್ತು. ನಾವೆಲ್ಲ ಮಣಿ ಕಟ್ಟಿಯವು ಬ್ಯಾಸಿಗೆಯಾಗ ಕಾವು ಹಾಕಾವು, ಮಳೆಗಾಲದಾಗ ತಂಪು ಹಾಕಾವು. ಮನೆಯಾಗ ಚಪ್ಪಲ್ ಹಾಕೊಂಡಾಗ ಅಡ್ಡಾಡಕತ್ತೀವಿ. ನಾವೆಲ್ಲ ಮನೆಯಾಗ ಚಪ್ಪಲ್ ಹಾಕೊಂಡು ಅಡ್ಡಾಡ್ತೇವೆ. ಅವಾಗ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಮನೆಯಾಗ ಬರ್ತಿದ್ರು ನಮ್ಮ ಹಿರಿಯರು. ಈಗ ಏನಿಲ್ಲ, ಎಲ್ಲರೂ ಮನೆ ತುಂಬ ಚಪ್ಪಲ್ ಹಾಕೊಂಡ್ರೆ ಹೇಳ್ತಾರೆ ದೇವ್ರ ಮಣಿ ಯಾವುದು ದಲಿನ ಮಣಿ ಯಾವುದು ಗೊತ್ತಾಗುತ್ತೆ. ಒಟ್ಟು ಅಡ್ಡಾಡ್ತೇವೆ. ಅರ್ಬಿ ತೊಟ್ಕೊಂಡು ಆ ಅರ್ಬಿ ತೊಟ್ಕೊಂಡ್ರೆ ಆ ಅರ್ಬಿ ತೊಟ್ಟು ಯಾರು ರೋಗ ಬರ್ತಿದ್ದಿಲ್ಲ. ಈಗ ಈ ರೋಗಿ ಮೈ ತುಂಬ ತಿಂಡಿ ಬಿಡ್ತಾವ. ಈ ಅರ್ಬಿಗೆ ಮೈ ತಿಂಡಿ ಬಿಡ್ತೈತಿ.
ಮತ್ತು ಆ ಇನ್ನೊಂದು ಇಂಗಳ ಕಟ್ಟಿ ಹುಟ್ಟ